ಕನ್ನಡದ ಪಾರು ಧಾರಾವಾಹಿ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದಲ್ಲಿ ನಟಿಸಿದ್ದ ಶ್ರೀಧರ್ ನಾಯಕ್ ಈಗ ಬಾರತೂರಿಗೆ ಪಯಣಿಸಿದ್ದಾರೆ. ಬದುಕಿನ ಉತ್ತುಂಗಕ್ಕೆ ಏರುವ ಹೊತ್ತಿನಲ್ಲೇ ವಿಧಿ ತನ್ನ ಆಟ ಮುಗಿಸಿದೆ. ಬಾಳಿ ಬದುಕಬೇಕಿದ್ದ ನಟನ ಕಥೆಯನ್ನೇ ಮುಗಿಸಿದೆ. ಆದ್ರೆ ಶ್ರೀಧರ್ ಎಂಬ ಕಲಾದೇವಿಯ ಪುತ್ರ ತಮ್ಮ ಬದುಕಿನುದ್ದಕ್ಕೂ ಹೋರಾಡಿದ್ದು ಅಷ್ಟಿಷ್ಟಲ್ಲ. ಬದುಕು ಕಟ್ಟಿಕೊಳ್ಳಲು ಪಟ್ಟ ಸಾಹಸಗಳು ಒಂದೆರಡಲ್ಲ. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅನಾರೋಗ್ಯದಿಂದ ಬಳಲಿದ್ದ ಶ್ರೀಧರ್ಗೆ ಕಾಡಿತ್ತು ಆರ್ಥಿಕ ಸಮಸ್ಯೆ. ನಟ ಶ್ರೀಧರ್ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಗುರುತು ಸಿಗದಷ್ಟು ನಿತ್ರಾಣರಾಗಿದ್ದ ಶ್ರೀಧರ್ ಕಳೆದ ಹಲವು ದಿನಗಳಿಂದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಕಿರುತೆರೆ ಹಾಗೂ ಸಿನಿಮಾ ಎರಡರಲ್ಲೂ ನಟಿಸಿದ ಶ್ರೀಧರ್ ನಾಯಕ್ ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಟ್ಟಿತ್ತು. ಹೀಗಾಗಿ ಶ್ರೀಧರ್ ಸಹಾಯಕ್ಕಾಗಿ ನೆರವು ಕೋರಿದ್ರು. ಕಿರುತೆರೆ ತಾರೆಯರು ಹಾಗೂ ಜನರು ಇವರ ಪರಿಸ್ಥಿತಿ ನೋಡಿ ನೆರವನ್ನ ನೀಡಿದ್ರು. ದಿಢೀರ್ ಅಂತ ಶ್ರೀಧರ್ಗೆ ಇದೇನಾಯ್ತು ಅಂತ ಮಮ್ಮಲ ಮರುಗಿದ್ರು. ಮನೆ ಬಾಡಿಗೆ ಕಟ್ಟೋದಕ್ಕೂ ಪರದಾಡಿದ್ದ ಶ್ರೀಧರ್. ಕೊರೋನಾ ಸಂದರ್ಭದಲ್ಲಿ ಶ್ರೀಧರ್ ನಾಯಕ್ಗೆ ಕೆಲಸವಿಲ್ಲದೆ ಆರ್ಥಿಕ ಸಮಸ್ಯೆ ಎದುರಾಗಿತ್ತು. ಇನ್ನೊಂದು ಕಡೆ ಕೌಟುಂಬಿಕ ಸಮಸ್ಯೆ ಕೂಡ ಇತ್ತು. ಆ ವೇಳೆ ಕೆಲಸಕ್ಕಾಗಿ ಶ್ರೀಧರ್ ಸಿಕ್ಕಾಪಟ್ಟೆ ಅಲಿದಾಡಿದ್ರು. ಚಿಕ್ಕ ಪುಟ್ಟ ಕೆಲಸ ಸಿಕ್ತಿತ್ತೆ ಹೊರತು ದೊಡ್ಡ ಪಾತ್ರಗಳೇನೂ ಸಿಗ್ತಿರ್ಲಿಲ್ಲ. ಹೀಗಾಗಿ ಮನೆ ಬಾಡಿಗೆ ಕಟ್ಟುವುದಕ್ಕೂ ಕಷ್ಟವಾಗ್ತಿತ್ತು ಅಂತ ಶ್ರೀಧರ್ ನೋವು ತೋಡಿಕೊಂಡಿದ್ರು. ಇತ್ತೀಚೆಗಷ್ಟೇ ಆಸ್ಪತ್ರೆಯಲ್ಲಿದ್ದಾಗ ಶ್ರೀಧರ್ ಫೋಟೋವೊಂದು ವೈರಲ್ ಆಗಿತ್ತು. ಊಟ ಸರಿಯಾಗಿ ಮಾಡದೆ ದೇಹದಲ್ಲಿ ವಿಟಮಿನ್ ಹಾಗೂ ಪ್ರೋಟೀನ್ ಕಡಿಮೆ ಆಗಿತ್ತು. ಇದರಿಂದ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇತ್ತು. ನನಗೆ ಊಟ ಹಾಕೋರು ಯಾರೂ ಇಲ್ಲ, ಪತ್ನಿಯು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಸ್ವತಃ ಶ್ರೀಧರ್ ನಾಯಕ್ ಹೇಳಿಕೊಂಡಿದ್ರು. ಪತಿಗೆ HIV ಇದೆ ಎಂದು ದೂರಾಗಿದ್ದಾಳ ಪತ್ನಿ. ಇನ್ನು ಸಾಯುವ ಮುನ್ನ ಶ್ರೀಧರ್ ಅವರು ಪತ್ನಿ ವಿರುದ್ಧ ಮಾತನಾಡಿದ್ರು. ಆದ್ರೀಗ ತನ್ನ ವಿರುದ್ಧ ಆರೋಪ ಮಾಡಿದ್ದ ಗಂಡನ ಬಗ್ಗೆ ಶ್ರೀಧರ್ ಪತ್ನಿ ಜ್ಯೋತಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀಧರ್ ಪತ್ನಿ ಜ್ಯೋತಿ ಆಡಿಯೋ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ. ಮದುವೆಯಾದ 2 ವರ್ಷದಲ್ಲಿ ನನ್ನಿಂದ ದೂರ ಆದ್ರು. ಇಬ್ಬರು ಬಡತನದಿಂದ ಬಂದವರು. ಒಟ್ಟಿಗೆ ಆದರ್ಶ ಫಿಲ್ಮ್ ಸಂಸ್ಥೆಯಲ್ಲಿ ಪರಿಚಯವಾಗಿ ಮದುವೆ ಆಗಿದ್ವಿ. ಮದುವೆಯಾದ ನಂತರ ಶ್ರೀಧರ್ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ತೆಗೆದಿದ್ದ. ಶ್ರೀಧರ್ಗೆ ಹುಡುಗಿಯರ ಸಹವಾಸ ಇತ್ತು. ಶ್ರೀಧರ್ HIV ಇಂಡ್ಯೂಸಸ್ ಇನ್ಫಾರ್ಮಾ ಕಾಯಿಲೆಯಿಂದ ಬಳಲ್ತಾ ಇದ್ರು ಮತ್ತು ಕ್ಯಾನ್ಸರ್ ಕೂಡ ಇತ್ತು. ನನಗೆ ಬೇರೆಯವರ ಜೊತೆ ಸಂಬಂಧ ಇದೆ ಅಂತ ಶ್ರೀಧರ್ ನನ್ನಿಂದ ದೂರವಾಗಿದ್ದ ಅಂತ ಹೇಳಿಕೊಂಡಿದ್ದಾರೆ. ಆದರ್ಶದಲ್ಲಿ ಓದುವಾಗ ಯಾವ ಅಟ್ರಾಕ್ಷನ್ ಯಾವುದಕ್ಕೂ ಯಾರ ಜೊತೆಲೂ ನನಗೆ ಇರಲಿಲ್ಲ. ನಾನು ಕೇವಲ ಅಲ್ಲಿ ಸಿಂಗರ್ ಆಗ್ಬೇಕಂತ ಬಂದಿದ್ದು, ಅಷ್ಟಕ್ಕೆ ಮಾತ್ರ ಇದ್ದಿದ್ದು. ಎಲ್ಲರ ಜೊತೆಗೆ ನಾನು ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ಬಿಟ್ರೆ ನನಗೆ ಯಾವ ರೀತಿ ಅಟ್ರಾಕ್ಷನ್ ಯಾರ ಮೇಲಾಗ್ಲಿ ಅಥವಾ ಯಾರಿಗೆ ನನ್ನ ಮೇಲಾದ್ರೂ ಇದ್ರೂ ಅದನ್ನ ನಾನು ರಿಸೀವ್ ಮಾಡ್ಕೊಂಡಿಲ್ಲ ಎಂದು. ಧಾರವಾಡದಲ್ಲಿ ನಾನು ಓದ್ಲಿಕ್ಕೆ ಹೋದ್ಮೇಲೆ ಶ್ರೀಧರ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಅದು ಫೋನಲ್ಲಿ ಮಾತಾಡಿ, ಹರಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ದ. ನಡುವೆ ಮಾತಾಡ್ಲೇನೆ ನಾನಲ್ಲಿ ಶ್ರೀಧರ್ ಇಲ್ಲಿ ಈ ಥರ ಮಾತಾಡಿ ಪ್ರೀತಿ ಹುಟ್ಟಿ, ಆಮೇಲೆ ಅವನು ಒಂದ್ ದಿವಸ ಬಂದು ನನ್ನ ಅಲ್ಲೇ ನೋಡಿ ಪ್ರಪೋಸ್ ಮಾಡಿ ನನ್ನ ತಂದೆ ತಾಯಿ ಹತ್ರ ಮಾತಾಡಿ, ನಮ್ಮ ಮನೇಲಿ ಯಾರೂ ಒಪ್ಪದೆ, ಜಾತಕನೂ ನಮ್ದು ಕೂಡ ಬರದೆ, ಫೈನಲಿ ನಾನು ಇಷ್ಟಪಟ್ಟಿದ್ದೆ ಅವನನ್ನು. ನಾನು ಅವನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೆ. ಹಾಗಾಗಿ ಮದುವೆ ಆಯ್ತು. ಇಬ್ಬರು ನಮ್ಮ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿದ್ರು. ಉಮಾನು ಇದ್ಲು ಅಲ್ಲಿ, ನರಸಿಂಹ ಇದ್ದ, ಆಮೇಲೆ ಇವರು ಬಾಲಾಜಿ ಇದ್ರು, ಅವರ ಅಮ್ಮ ಎಲ್ಲ ಇದ್ರು. ನನ್ನ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದಷ್ಟು ಸ್ಟಾಫ್ಗಳು ಇದ್ರು. ಅದಾದ ಮೇಲೆ ಒನ್ ಮಂತಿಂದನೇ ಶ್ರೀಧರ ಒಂದು ನೇಚರ್ ಏನಿದೆ ಅದರಲ್ಲಿ ಬದಲಾವಣೆ, ಆ ಒಂದು ರೀತಿ ನೀತಿ ಎಲ್ಲ ಅಂದ್ರೆ ಚೇಂಜಸ್ ನಾನು 1 ತಿಂಗಳದಲ್ಲೇ ಕಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಗೊತ್ತಾಗ್ತಾ ಇತ್ತು ಅದು. ಅವನು ಈ ತರ ಇಲ್ಲ, ಇನ್ನೇನು ಒಂಥರ ಬೇರೆ ತರ ಇದ್ದಾನೆ ಅಂದ್ರೆ ಪ್ರತಿಯೊಂದಕ್ಕೂ ಇದೇ ತರ ಇರಬೇಕು. ರಿಸ್ಟ್ರಿಕ್ಷನ್ಸ್ಗಳು ತುಂಬಾ ಇದ್ವು. ತುಂಬಾ ಅಂದ್ರೆ ಅದು ಕಾಮನ್ ಅಲ್ಲ. ಕಾಮನ್ ಆಗಿ ನಾನು ದೊಡ್ಡ ಕುಟುಂಬದಲ್ಲಿ ಹುಟ್ಟು ಬೆಳೆದವಳು. ಮಾವ, ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ಇರೋರು. ನಂಗೆ ಗೊತ್ತಿದೆ ಒಂದು ಸಣ್ಣ ಪುಟ್ಟ ವಿಚಾರ ಹೆಂಗ್ ಬರುತ್ತೆ ಅಂತ. ಬಟ್ ಇದು ನಾರ್ಮಲ್ ಇರ್ಲಿಲ್ಲ, ಎಲ್ಲ ಅಬ್ನಾರ್ಮಲ್ ಇತ್ತು. ಎಲ್ಲ ಅಬ್ನಾರ್ಮಲ್. 11 ವರ್ಷದ ಕತೆ ನಾನು ಇಲ್ಲಿ ಹೇಳಕ್ ಆಗಲ್ಲ. ಆದ್ರೆ ಇವತ್ತೇನು ಯೂಟ್ಯೂಬ್ಗಳಲ್ಲಿ ಅವನು ಸ್ಟೇಟ್ಮೆಂಟ್ ಕೊಟ್ಟು ಇದು ಮಾಡ್ತಾ ಇದ್ದಾನೋ, ಖಂಡಿತ ಅದು ದೇವರ ಆಣೆಗೂ, ನನ್ನ ತಂದೆ ತಾಯಿ ಆಣೆಗೂ, ನನ್ನ ಮಗನ ಆಣೆಗೂ ಸುಳ್ಳು. ಯಾವನ್ನೋ ಕಟ್ಕೊಂಡು
ಮಗುನ ಕರ್ಕೊಂಡು ಓಡೋದೆ ಅಂತ ಖಂಡಿತ ನನ್ನ ಜೀವನದಲ್ಲಿ ಯಾರೂ ಇಲ್ಲ. ಆ ಥರ ಯಾರೂ ಇಲ್ಲ. ನಾನು ನನ್ನ ಮಗ ಇಬ್ಬರೇ ಜೀವನ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಇವತ್ತು, ಯಾಕೆ ಹೇಳ್ತಾ ಇದ್ದಾಳೆ ಜ್ಯೋತಿ ಅಂದರೆ, ನಾನು ಅನ್ಕೊಂಡಿಲ್ಲ ಇಷ್ಟೊಂದು ಘೋರ ಯಾರ್ದಾರು ಜೀವನದಲ್ಲಿ ಒಂದು ಟ್ರಾಜಿಡಿ ನಡೆಯಬಹುದು ಅಂತ. ಅಫ್ಕೋರ್ಸ್ ಇದು ನನ್ನ ಜೀವನದಲ್ಲಿ ನಡೆದಿದೆ ಇವತ್ತು. ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಪ್ರತಿ ಕ್ಷಣ. ನನಗೊಂದೇ ರಿಕ್ವೆಸ್ಟ್ ಎಲ್ಲರ ಹತ್ರ, ನೀವು ಯಾರು ನನ್ನ ಥರ ಹುಚ್ಚರಲ್ಲ ಅಥವಾ ಇಮ್ಯಾಚೂರ್ಡ್ ಅಲ್ಲ, ಎಲ್ಲರೂ ಚೆನ್ನಾಗಿ ಡಿಸಿಷನ್ ತೊಗೊಂಡಿರ್ತೀರ ಲೈಫಲ್ಲಿ ಅಥವಾ ಮುಂದೆ ಮಕ್ಕಳ ಬಗ್ಗೆನೂ. ಈ ವಿಚಾರದ ಬಗ್ಗೆ ಜ್ಯೋತಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅನಿಸ್ಬೋದು. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನಾನು ಅವನ ಕ್ಯಾರೆಕ್ಟರ್ ಮೇಲೂ ಯಾವತ್ತೂ ಸಂಶಯ ಪಟ್ಟಿಲ್ಲ. ನಮ್ಮ ತಾಯಿ ಹೇಳೋದು ಒಂದೆರಡು ಸರ್ತಿ, ಯಾವ ಗಂಡಸು ಹೀಗೆ ಮನೇಲಿ ಕಿತ್ತಾಡಲ್ಲ, ಜಗಳಾಡಲ್ಲ. ಯಾಕಂದರೆ ಯಾವಾಗಾದರೂ ಅವ್ರು ಬಂದಾಗ ನೋಡೋರು ನಮ್ಮಿಬ್ಬರೂ. ಆ ಒಂದು ಗಂಡ ಹೆಂಡತಿಯ ಒಂದು ಇದೇ ಇರಲಿಲ್ಲ ನಮ್ಮಲ್ಲಿ. ಸೊ ಅವಾಗ ಅವ್ರು ಹೇಳೋರು ನನಗೆ. ನಾನು ಅವಾಗ ಸುಮ್ಮನಿರಮ್ಮ, ನಮ್ಮಿಬ್ಬರ ನಡುವೆ ಹಚ್ಚಾಕ್ಬೇಡ ಅಂತಲೂ ಹೇಳಿದ್ದೆ. ನಾನು ಇವತ್ತಿನವರೆಗೂ ನಂಬಿದ್ದೆ ಅವನ ಕ್ಯಾರೆಕ್ಟರ್ ವಿಚಾರಕ್ಕೆ. ಬಟ್ ಇಲ್ಲ, ಅವನಿಗೆ ಬೇರೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಆದರೆ ಈ ಹ್ಯಾಬಿಟ್ ಅದು ಯಾವಾಗಿಂದ ತಂದ್ಕೊಂಡೋ ಗೊತ್ತಿಲ್ಲ ನನಗೆ. ನಮ್ಮ ನಡುವೆ ತುಂಬ ವರ್ಷಗಳಿಂದ ಯಾವುದೇ ಸಂಬಂಧ ಇರಲಿಲ್ಲ ಅಂತ ಇಲ್ಲಿ ನಾನು ಹೇಳಬೇಕಾಗುತ್ತೆ ಈ ವಿಚಾರ. ಅವನಿಗೆ HIV ಇಂಡ್ಯೂಸ್ಡ್ ಲಿಂಫೋಮಾ ಅಂತ ಬಂದಿದೆ, ಮತ್ತು ಕಪೋಸಿವ್ ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ. HIV ಇಂಡ್ಯೂಸ್ಡ್ ಲಿಂಫೋಮಾ ಇಟ್ಸ್ ಬಿಕಾಸ್ ಆಫ್ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆಲಿ ಸೆಕ್ಷುವಲ್ ರಿಲೇಷನ್ಶಿಪ್ ಇಟ್ಕೊಂಡಾಗ ಬರುವಂಥದ್ದು. ನಾನು ತುಂಬ ಡಾಕ್ಟರ್ಸ್ ಹತ್ರ ತೋರಿಸಿದೆ. ನನಗೆ ಈ ರಿಪೋರ್ಟು 1-2 ತಿಂಗಳ ಹಿಂದೆನೇ ಸಿಕ್ಕಿದೆ. ಅಂದರೆ ಯಾವಾಗ ಇದು ಬಂತೋ ಆವಾಗಲೇ ಸಿಕ್ಕಿದೆ ನನಗೆ ರಿಪೋರ್ಟ್. ಬಟ್ ನನಗೆ ಗೊತ್ತಿದ್ರು ಡಾಕ್ಟರ್ಸ್ ಎಲ್ಲ ತೋರಿಸಿ ಅದಕ್ಕೇನಾದ್ರು ಕ್ಯೂರೇಬಲ್ ಆಗೋ ಥರ ಏನಾದರೂ ಇದೆಯಾ ಅಂತೆಲ್ಲ ವಿಚಾರಿಸಿದೆ ಕೂಡ. ಬಟ್ ಇದನ್ನು ನಾನು ಯಾರಿಗೂ ಡಿಸ್ಪೋಸ್ ಮಾಡಿರಲಿಲ್ಲ, ಬೇಡ ಅಂತ, ಇದು ಇರಲಿ ಅಂತ. ಅವನ ನೇಚರು, ಅವನ ಸ್ವಭಾವ, ಅವನ ಒಂದು ಅಹಂಕಾರ ಅನ್ಬೋದು ಅವನಿಗೆ ತುಂಬ ಇತ್ತು. ನಾನು ಆರ್ಟಿಸ್ಟು, ನಾನು ತುಂಬ ಸ್ಮಾರ್ಟ್ ಅನ್ನೋದು. ಅದೆಲ್ಲದರಿಂದಲೂ ಅವನು ದೇವ್ರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇದ್ರು ಅವನಿಗೆ. ಮತ್ತು ಹೆಂಡತಿ, ಮಗು ಎಲ್ಲನೂ ಇತ್ತು. ಒಳ್ಳೆ ಕೆಲಸನೂ ಇತ್ತು. ಒಳ್ಳೆ ಹೆಸರು ದೇವ್ರು ಕೊಟ್ಟಿದ್ದ ಸ್ವಲ್ಪ ಅವನಿಗೆ. ಎಲ್ಲವೂ ಕೊಟ್ಟಾದಾಗಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ ಹೊರತು ನಾನಾಗಲಿ ನನ್ನ ಮಗ ಆಗಲಿ ಕಾರಣ ಅಲ್ಲ. ಈ ಎಲ್ಲ ಆರೋಪ, ಕೌಟುಂಬಿಕ ಕಲಹಗಳ ಮಧ್ಯೆ ಶ್ರೀಧರ್ ಬದುಕು ಒಂದು ದೊಡ್ಡ ಹೋರಾಟ. ಬಡತನದಿಂದ ಬಂದು ಬದುಕು ಕಟ್ಟಿಕೊಳ್ಳಲು ಸೀರಿಯಲ್ಗಾಗಿ ಅಲೆದಾಡಿ ಚಾನ್ಸ್ ಗಿಟ್ಟಿಸಿಕೊಂಡ್ರು. ಸಿಕ್ಕಿದ್ದು ಸಣ್ಣ ಪುಟ್ಟ ಪಾತ್ರ. ಅದರಲ್ಲೇ ದುಡಿದು ಜೀವನ ನಡೆಸುವ ಅನಿವಾರ್ಯತೆಯ ಹೊತ್ತಲ್ಲಿ ಮಾರಕ ಕಾಯಿಲೆ ಅವರನ್ನ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿಸಿಬಿಟ್ಟಿತ್ತು. ಆಸ್ಪತ್ರೆಯಲ್ಲಿ ಎಲುಬು ತೊಗಲಿನ ದೇಹವಷ್ಟೇ ಉಳಿದಿತ್ತು. ಸುಮಾರು 2.5 ತಿಂಗಳ ಕಾಲ ಸಾವಿನೊಂದಿಗೆ ಹೋರಾಡಿ ಶ್ರೀಧರ್ ಕೊನೆಗೂ ಸಾವಿನ ಮುಂದೆ ಸೋಲೊಪ್ಪಿಕೊಂಡಿದ್ದಾರೆ. 47ನೇ ವಯಸ್ಸಿಗೆ ಶ್ರೀಧರ್ ಬದುಕಿನ ಪಯಣ ಮುಗಿಸಿದ್ದು ಕಿರುತೆರೆ ತಾರೆಯರು ಕಂಬನಿ ಮಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.